ಎಲ್ಲರಿಗೂ ಸುಲಭವಾಗಿ ಸಿಗ್ತಿದೆ ಇವಾಗ. ಮುಂಚಿನ ಕಾಲದ ಥರ ಒಂದು ಬೆರಳಿಕೆ ಅಷ್ಟು ಆ್ಯಕ್ಟ್ರೆಸಸ್ಸು, ಹೀರೋಯಿನ್ಗಳು ಅಥವಾ ಹೀರೋಗಳಿಲ್ಲ. ಲಿಟ್ರಲಿ ಏರಿಯಾಗೆ ಒಂದು 10 ಜನ ಆ್ಯಕ್ಟರ್ಸ್ ಸಿಗ್ತಾರೆ ಇವಾಗ. ಆಮೇಲೆ ಬರೀ ಟಿ ವಿ ಸೀರಿಯಲ್ಗಳು ಅಂತಂದರೆ ಏನೋ ಒಂದು 10 ಸೀರಿಯಲ್ ಇಲ್ಲ, 50-60 ಸೀರಿಯಲ್ ಇದೆ, 10 ಚಾನೆಲ್ಗಳಿದೆ. ಸಿನಿಮಾಗಳು ಅಷ್ಟೇ, ನೀವು ಹೇಳಿದ ಮೊಬೈಲಲ್ಲಿ ಶೂಟ್ ಮಾಡ್ತಾರೆ ಇವಾಗೆಲ್ಲ. ಆಮೇಲೆ ಅಷ್ಟು ಅವಕಾಶಗಳಿರುವಾಗ ನನ್ನನ್ನು ನಾನು ಹೇಗೆ ಹೌ ಡು ಐ ಔಟ್ಸ್ಟ್ಯಾಂಡ್ ಮೈ ಸೆಲ್ಫ್, ಅದಕ್ಕೋಸ್ಕರ ಏನೋ ಒಂದು ಸ್ಕಿಲ್ ಕಲ್ತ್ಕೊಳ್ಳೋದು. ಇವಾಗ ಬಾಕ್ಸಿಂಗ್ ಕಲ್ತ್ಕೊತಾ ಇದ್ದೀನಿ ಔಟ್ ಆಫ್ ಮೈ ಓನ್ ಇಂಟ್ರೆಸ್ಟ್. ಅದೇನೋ ಆ್ಯಡ್ ಮಾಡುತ್ತೆ, ನಾಳೆ ಬಾಕ್ಸಿಂಗ್ ಕತೆ ಬರುತ್ತೆ ಅಂತಲ್ಲ, ಅದೊಂಥರ ಅಪ್ಗ್ರೇಡ್ ಅಂತ ನನಗನ್ಸುತ್ತೆ. ಆಮೇಲೆ ಮೋಟಿವೇಟೆಡ್ ಆಗಿರೋದಕ್ಕೆ ಅದು ಸಹಾಯ ಮಾಡುತ್ತೆ. ಆಮೇಲೆ ಇಂಡಸ್ಟ್ರಿನಲ್ಲಿ ಆ್ಯಕ್ಚುಲಿ ತುಂಬ ಒಳ್ಳೆ ಜನ ಇದ್ದಾರೆ. ಏನೇನು ಮಾಡ್ತಿದ್ದೀವಿ ಅಂತ ಗುರುತಿಸೋ ಒಂದಷ್ಟು ಜನಗಳಿದ್ದಾರೆ. ತುಂಬ ಕಲ್ತಿರೋರು, ತುಂಬ ಆಲ್ರೆಡಿ ಮಾಡಿರೋರು ಬಂದು ನನಗೆ ಅದನ್ನು ಹೇಳಿದಾಗ, ಅಥವಾ ನೀನು ಒಳ್ಳೆ ಕೆಲಸ ಮಾಡಿದ್ಯಾ, BTS ಅಲ್ಲಿ ಒಳ್ಳೆ ಚೆನ್ನಾಗಿ ಬರೆದಿದ್ಯಾ, ನಿನ್ನಲ್ಲೊಬ್ಬ ಒಳ್ಳೆ ಬರಹಗಾರ್ತಿ ಇದ್ದಾಳೆ, ಇದನ್ನೆಲ್ಲ ಹೇಳಿದಾಗ ಅಂತ ತುಂಬ ಒಳ್ಳೊಳ್ಳೆ ಮನುಷ್ಯರು. ಪವನ್ ಕುಮಾರ್ ಅವ್ರು ನನ್ನ ಸಿನಿಮಾ ನೋಡೋಕೆ ಬಂದಿದ್ರು. ಅವ್ರು ಹೇಳಿದ್ರು ದಟ್ ಯು ಆರ್ ಅ ವೆರಿ ಗುಡ್ ರೈಟರ್ ಅಂತ. ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು, ಭಾಳಷ್ಟು ಜನ ದೇ ರಿಯಲಿ ಇಂಪ್ಯಾಕ್ಟ್ ಮೀ ಅ ಲಾಟ್.